ಸೈನಿಕರ ನಾಡು ಎನ್ನುವ ಖ್ಯಾತಿ ಹೊಂದಿರುವಂತಹ ಪುಟ್ಟ ಜಿಲ್ಲೆ ನಮ್ಮ ಕೊಡಗು. ಜಿಲ್ಲೆಯ ಕೇಂದ್ರ ಮಡಿಕೇರಿಯಲ್ಲಿ ಬಹಳಷ್ಟು ಕಡೆ ರಾಷ್ಟ್ರಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವಂತಹ ಸೈನಿಕರ ಪುತ್ಥಳಿಗಳನ್ನ ನೋಡಬಹುದು. ಅದರ ಇತಿಹಾಸವೀಗ ನಿಮ್ಮ ಮುಂದೆ. ಸ್ನೇಹಿತರೆ ನಮಸ್ಕಾರ, ನಾನು ಚಂದನ್ ಅಂದ್ರಬಿಟ್ಟು. ಭಾರತದ ಸೈನ್ಯಕ್ಕೆ ಅಪ್ರತಿಮ ಧೀರರನ್ನು ಕೊಟ್ಟ ನಾಡು ನಮ್ಮ ಕರ್ನಾಟಕದ ಕೊಡಗು. ಈ ಮಹಾನ್ ಕೊಡುಗೆಯಲ್ಲಿ ಪ್ರಜ್ವಲಿಸಿದ ಪ್ರಮುಖ ತಾರೆಗಳಲ್ಲಿ ಭಾರತೀಯ ಸೇನೆಯ ಇತಿಹಾಸದಲ್ಲೇ ಅಚ್ಚಳಿಯದೆ ಉಳಿದಿರುವ ಹೆಸರು ಫೀಲ್ಡ್ ಮಾರ್ಷಲ್ ಕೊಡಂದೇರ ಮಾದಪ್ಪ ಕಾರ್ಯಪ್ಪ. KM ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಮೊದಲ ದಂಡನಾಯಕರಾಗಿದ್ದವರು. ಇವರು ಭಾರತೀಯ ಸೇನೆಗೆ ನೀಡಿದ ಕೊಡುಗೆ ಅಪಾರ. ವಸಾಹತು ಶಾಹಿ ಆಡಳಿತದ ವಶದಲ್ಲಿದ್ದ ಭಾರತೀಯ ಸೇನೆಯನ್ನು ಸ್ವತಂತ್ರದ ನಂತರ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕಾರ್ಯಪ್ಪ ಅವರು ತಮ್ಮ ಇಡೀ ಜೀವನವನ್ನು ರಾಷ್ಟ್ರದ ಸೇವೆಗಾಗಿಯೇ ಮುಡಿಪಾಗಿಟ್ಟವರು. ಫೀಲ್ಡ್ ಮಾರ್ಷಲ್ ಕೊಡಂದೇರ ಎಂ ಕಾರ್ಯಪ್ಪ ಅವರು ಜನವರಿ 28, 1899 ಕೊಡಗು ಜಿಲ್ಲೆಯ ಶನಿವಾರ ಸಂತೆಯಲ್ಲಿ ಜನಿಸುತ್ತಾರೆ. ಇವರ ತಂದೆ ಮಾದಪ್ಪ ಹಾಗೂ ತಾಯಿ ಕಾವೇರಿ. ಕಾರ್ಯಪ್ಪ ಅವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮಡಿಕೇರಿ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಮುಗಿಸ್ತಾರೆ. ನಂತರ ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ತಾರೆ. ಬಾಲ್ಯದಿಂದಲೂ ಸೇನೆಗೆ ಸೇರಬೇಕೆಂಬ ಆಸಕ್ತಿ ಹೊಂದಿದ್ದ ಇವರು ಸೇನೆಗೆ ಅರ್ಜಿ ಸಲ್ಲಿಸ್ತಾರೆ. ನಂತರ ಕಾರ್ಯಪ್ಪ ಅವರು ಇಂದೋರ್ನ ಡಾಲಿ ಕೆಡೆಟ್ ಕಾಲೇಜಿಗೆ ತರಬೇತಿಗೆ ಆಯ್ಕೆಯಾಗ್ತಾರೆ. ಅಲ್ಲಿ ಅವರು ತರಬೇತಿಯಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿ 7ನೇ ಸ್ಥಾನವನ್ನ ಪಡೆಯುತ್ತಾರೆ. ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ 1914ರಿಂದ 1918ನೇ ಇಸವಿಯ ನಡುವೆ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಸೇನಾ ತರಬೇತಿಯನ್ನು ಪಡೆದ ಕಾರ್ಯಪ್ಪನವರು 1919ರಲ್ಲಿ ಭಾರತೀಯ ನಾಯಕರ ಇಚ್ಛೆಯ ಮೇರೆಗೆ ವಿಶ್ವ ಯುದ್ಧದಲ್ಲಿ ಪಾಲ್ಗೊಂಡ ಭಾರತೀಯ ಸೇನೆಯ ಭಾಗವಾಗಿದ್ದರು. ಇದಕ್ಕಾಗಿ ಅವರನ್ನು ಇಂದೋರ್ಗೆ ತರಬೇತಿಗಾಗಿ ಕಳುಹಿಸಲಾಯಿತು. ತಮ್ಮ ತರಬೇತಿಯ ನಂತರ ಬಾಂಬೆಯ ಕರ್ನಾಟಕ ಇನ್ಫ್ಯಾಂಟ್ರಿಯಲ್ಲಿ ಜವಾಬ್ದಾರಿಯನ್ನು ನೀಡಲಾಯಿತು. ಕಾರ್ಯಪ್ಪ ಅವರು 1919ರಲ್ಲಿ ಕಿರಿಯ ಅಧಿಕಾರಿಯಾಗಿ ಭಾರತೀಯ ಸೇನೆಗೆ ಪಾದಾರ್ಪಣೆ ಮಾಡುತ್ತಾರೆ. ನಂತರ ಅವರು 1923ರಲ್ಲಿ ಲೆಫ್ಟಿನೆಂಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. 1927ರಲ್ಲಿ ಕ್ಯಾಪ್ಟನ್ ಹುದ್ದೆಯನ್ನು ಅಲಂಕರಿಸ್ತಾರೆ. 1938ರಲ್ಲಿ ಮೇಜರ್ ಆಗಿ, 1942ರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಹಾಗೂ 1946ರಲ್ಲಿ ಬ್ರಿಗೇಡಿಯರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಭಾರತದ ಸ್ವಾತಂತ್ರ್ಯದ ನಂತರ ಕಾರ್ಯಪ್ಪ ಅವರನ್ನ ಮೇಜರ್ ಜನರಲ್ ಹುದ್ದೆಯೊಂದಿಗೆ ಡೆಪ್ಯೂಟಿ ಚೀಫ್ ಆಫ್ ಜನರಲ್ ಸ್ಟಾಫ್ ಆಗಿ ನೇಮಿಸಲಾಯಿತು. ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಈಸ್ಟರ್ನ್ ಆರ್ಮಿ ಕಮಾಂಡರ್ ಮತ್ತು ವೆಸ್ಟರ್ನ್ ಕಮಾಂಡ್ ಜನರಲ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಕಗೊಂಡರು. 1947ರಲ್ಲಿ ಈಸ್ಟರ್ನ್ ಆರ್ಮಿಯಲ್ಲಿ ನೇತೃತ್ವ ವಹಿಸಿಕೊಂಡು ಪಂಜಾಬ್ನಲ್ಲಿ ಸೇನಾ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಕಾರ್ಯಪ್ಪ ಅವರು 29 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ 1953ರಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ನಂತರ ಅವರು 1956ರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಭಾರತೀಯ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಕಾರ್ಯಪ್ಪನವರು ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸಿದವರು. ಜನರಲ್ ತಿಮ್ಮಯ್ಯನವರ ಜೊತೆ ಸೇರಿ 1964ರಲ್ಲಿ ಭಾರತೀಯ ಭೂತಪೂರ್ವ ಸೈನಿಕ ಸಂಘವನ್ನು ಸ್ಥಾಪಿಸುತ್ತಾರೆ. ರಕ್ಷಣಾ ಬಲಗಳ ಸ್ಥೈರ್ಯ ಉಳಿದು ಬರಬೇಕಾದರೆ ನಿವೃತ್ತ ಯೋಧರ ಸ್ಥೈರ್ಯವನ್ನು ಮರೆಯಬೇಡಿರಿ ಎಂಬ ಕಾರ್ಯಪ್ಪನವರ ಅರ್ಥಗರ್ಭಿತ ಮಾತು ಸರ್ವರಿಗೂ ಪ್ರೇರಣೀಯ. ದೇಶಕ್ಕಾಗಿ ತಾನು ಸತ್ತರೆ ತನ್ನ ಸಂಸಾರವನ್ನು ದೇಶವು ಚೆನ್ನಾಗಿ ನೋಡಿಕೊಳ್ಳುತ್ತದೆ. ತಾನು ನಿವೃತ್ತನಾದ ನಂತರವೂ ಸರ್ಕಾರವು ತನ್ನನ್ನು ಕಡೆಗಣಿಸುವುದಿಲ್ಲ ಎಂಬ ಭರವಸೆ ಪ್ರತಿ ಸೈನಿಕನಿಗೆ ಬರಬೇಕು. ಇದಕ್ಕೆ ಸಹಕಾರಿಯಾಗುವ ಯೋಜನೆಯನ್ನು ನಮ್ಮ ದೇಶವು ಅನುಸರಿಸುವಂತೆ ಕಾರ್ಯಪ್ಪನವರು ಸಲಹೆಯನ್ನು ನೀಡುತ್ತಾರೆ. ತಮ್ಮ ಸ್ನೇಹಿತರ ನೆರವಿನಿಂದ ಧನ ಸಂಗ್ರಹಿಸಿ ಪಾಟ್ಯಾಲದ ಮಹಾರಾಜರು ದಾನವಿತ್ತ ಅರಮನೆಯನ್ನು ವೃದ್ಧ ಯೋಧರ ನಿವಾಸವನ್ನಾಗಿ ಪರಿವರ್ತಿಸಿದರು. ಕಾರ್ಯಪ್ಪ ಅವರಿಗೆ ಬ್ರಿಟಿಷ್ ಸರ್ಕಾರ ಆರ್ಡರ್ ಆಫ್ ದಿ ಲೀಜನ್ ಆಫ್ ಮೆರಿಟ್ನ ಮುಖ್ಯ ಕಮಾಂಡರ್ ಪ್ರಶಸ್ತಿಯನ್ನ ನೀಡ್ತಾರೆ. ಕಾರ್ಯಪ್ಪ ಅವರಿಗೆ 1986ರಲ್ಲಿ ಭಾರತ ಸರ್ಕಾರ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ನೇಮಿಸಿ ಗೌರವಿಸುತ್ತದೆ. KM ಕಾರ್ಯಪ್ಪ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಹೃದಯದ ಸಮಸ್ಯೆಯಿಂದ ಮೇ 15, 1993ರಂದು ತಮ್ಮ 94ನೇ ವಯಸ್ಸಿನಲ್ಲಿ ಬೆಂಗಳೂರು ಕಮಾಂಡ್ ಆಸ್ಪತ್ರೆಯಲ್ಲೇ ನಿಧನರಾಗ್ತಾರೆ. ಕೊಡಗಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ ಕೀರ್ತಿಯನ್ನು ಹೊಂದಿರುವಂತಹ ಇಂತಹ ಅತ್ಯುತ್ತಮ ವ್ಯಕ್ತಿತ್ವವನ್ನು ಹಾಗೂ ಆ ವ್ಯಕ್ತಿಯ ಆದರ್ಶವನ್ನು ನಾವು ಸದಾ ಪಾಲಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಡಿಯೋ ಜೊತೆ ಸಿಗೋಣ. ಬಾಯ್.